ನಾಳೆನೇ ಬೆಂಗಳೂರು ಬಂದ್, ನಾಳೆನೇ ಕರ್ನಾಟಕ ಬಂದ್, ನಾಳೆ ಇಡೀ ಭಾರತವೇ ಬಂದ್, ಇಡೀ ದೇಶವೇ ಬಂದ್ ಮಾಡಿ ಅಂತ ರೈತ ಹೋರಾಟಗಾರರು ಒಕ್ಕೋರಲ ಕರೆ ಕೊಟ್ಟಿದ್ದಾರೆ. ಎಷ್ಟೆಷ್ಟೋ ಬಂದ್ ನೋಡಿದೀವಿ, ಇದು ಅಷ್ಟಕ್ಕಷ್ಟೇ ಬಿಡಿ ಅಂತ ಅಂದ್ಕೋಬೇಡಿ. ನಾಳೆಯ ಬಂದ್ ಜೋರಾಗಿರುತ್ತೆ. ರೈತರ ಪರವಾಗಿ 3 ಹೊಸ ಕೃಷಿ ಮಸೂದೆಗಳನ್ನು ಜಾರಿಗೆ ತಂದಿದ್ದೀವಿ ಅನ್ನೋದು ಮೋದಿ ಸರ್ಕಾರದ ವಾದ. ರೈತರ ಪರವಾದ ನಿಮ್ಮ ಕೃಷಿ ಮಸೂದೆಯೇ ನಮ್ಮ ಪಾಲಿಗೆ ಮರಣ ಶಾಸನ ಅನ್ನೋದು ರೈತರ ಪ್ರತಿವಾದ. ವಾದ ಪ್ರತಿವಾದ ಕೊನೆಗೆ ಪ್ರತಿಭಟನೆ, ಹೋರಾಟ, ಲಾಠಿ ಚಾರ್ಜ್, ಬಂಧನದವರೆಗೂ ಹೋಯಿತು. ರೈತರ ಪಿತ್ತ ಮತ್ತಷ್ಟು ನೆತ್ತಿಗೇರಿತು. ಮಸೂದೆ ಹಿಂಪಡೆಯುವವರೆಗೂ ಹೋರಾಟ ನಿಲ್ಲಿಸಲ್ಲ ಅಂದ್ರೂ ಕೇಂದ್ರ ಸರ್ಕಾರ ಕೇಳಲಿಲ್ಲ. 5 ಸುತ್ತಿನ ಸಂಧಾನ ಸಭೆಯೂ ಫಲ ಕೊಡಲಿಲ್ಲ. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಮನವಿ ಮಾಡಿದ್ರೂ ರೈತರು ಕ್ಯಾರೆ ಅನ್ನಲಿಲ್ಲ. ಈಗ ಇಡೀ ದೇಶವನ್ನೇ ಒಂದು ದಿನ ಸ್ತಬ್ಧ ಮಾಡಲು ರೈತರು ಕರೆ ಕೊಟ್ಟಿದ್ದು, ನಾಳೆ ದೇಶಾದ್ಯಂತ ಭಾರತ್ ಬಂದ್ ನಡೆಯಲಿದೆ. ದೆಹಲಿಯಲ್ಲಿ 12 ದಿನಗಳಿಂದ ಬೀದಿಯಲ್ಲಿ ಅಹೋರಾತ್ರಿ ಹೋರಾಟ ನಡೆಸುತ್ತಿರೋ ರೈತರ ಬೆನ್ನಿಗೆ ಇಡೀ ದೇಶವೇ ನಿಂತಿದೆ. ಭಾರತ್ ಬಂದ್ ಅನ್ನೋ ಒಂದೇ ಒಂದು ಕೂಗಿಗೆ ಬಿಜೆಪಿ ಹೊರತುಪಡಿಸಿ ಎಲ್ಲಾ ರಾಜಕೀಯ ಪಕ್ಷಗಳು ಅನ್ನದಾತರ ಬಂದ್ ಕರೆಗೆ ಜೈ ಜೈ ಅಂತ ಜೈಕಾರ ಹಾಕಿವೆ. ಕರ್ನಾಟಕದಲ್ಲೂ ಕಾಂಗ್ರೆಸ್, ಜೆಡಿಎಸ್, ಸಿಪಿಐ, ಸಿಪಿಐಎಂ ಸೇರಿದಂತೆ ಎಲ್ಲ ರಾಜಕೀಯ ಪಾರ್ಟಿಗಳು ಬಂದ್ಗೆ ಬೆಂಬಲ ಸೂಚಿಸಿವೆ. ರೈತ ನಾಯಕ ಅಂತ ಬಿರುದು ಪಡೆದ ಯಡಿಯೂರಪ್ಪನವರು ಹೋರಾಟ ಕೈಬಿಡಿ ಅಂದ್ರೂ ಯಾರೂ ತಲೆ ಕೆಡಿಸಿಕೊಂಡಿಲ್ಲ. ನಮ್ಮ ಕಾರ್ಯಕರ್ತರು ಯಾವ ಆಸ್ತಿಗಳನ್ನ ಹಾನಿ ಮಾಡೋದಿಲ್ಲ. ಅದರಿಂದ ನಾವು ರೈತರ ಪರವಾಗಿ ಖಂಡಿತ ನಾವು ಬೀದಿಗೆ ಇಳದೆ ಹೋರಾಟ ಮಾಡಬೇಕಾಗ್ತದೆ. ಆದರೆ ಯಾವ ರೀತಿ ಅಂತ ಅದನ್ನ ರೂಪವನ್ನು ನಾವು ಬೇರೆ ಮಾಡ್ತೀವಿ. 8ನೇ ತಾರೀಕು ಬಂದ್ಗೆ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ, ದಯಮಾಡಿ ಚರ್ಚೆ ಮಾಡಿ ಪ್ರಧಾನಿಯವರ ಜೊತೆಗೆ ರೈತರ ಪರವಾಗಿರುವಂಥ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಮಾತುಕತೆ ಮೂಲಕ ಏನೇ ಇದ್ರೂ ಸಮಸ್ಯೆ ಅಂತ ಬಗೆಹರಿಸಿಕೊಳ್ಳೋಣ. ಈ ರೀತಿ ಕಟು ನಿರ್ಧಾರಕ್ಕೆ ಬರುವಂಥದ್ದು ಅಗತ್ಯ ಇಲ್ಲ. ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಜನವಿರೋಧಿ, ರೈತ ವಿರೋಧಿ ಕಾನೂನಿನ ವಿರುದ್ಧ ದಂಗೆ ಎದ್ದಿದ್ದಾರೆ. ಆ ಭಾರತ ಬಂದ್ ಕರೆಗೆ ನಮ್ಮ ಬೆಂಬಲ ಇದೆ. ನಾಳೆ ಭಾರತ್ ಬಂದ್ ನಾವು ನೀವು ಅಂದುಕೊಂಡಷ್ಟು ಬಂಧವಾಗಿ ನಡೆಯಲ್ಲ. ಯಾಕಂದ್ರೆ ಭಾರತ್ ಬಂದ್ಗೆ ದೇಶದ ಬಹುತೇಕ ಹೋರಾಟಗಾರರು, ಸಂಘಟನೆಗಳು ಬೆಂಬಲ ಸೂಚಿಸಿವೆ. ಪ್ರಮುಖವಾಗಿ ಕರ್ನಾಟಕದಲ್ಲಿರುವ ಎಲ್ಲಾ ಕನ್ನಡಪರ ಸಂಘಟನೆಗಳು ಬಂದ್ಗೆ ಬೆಂಬಲ ಘೋಷಿಸಿವೆ. ಎಲ್ಲಾ ರೈತಪರ ಸಂಘಟನೆಗಳು ಭಾರತ್ ಬಂದ್ ಅಂತ ಬಹಿರಂಗವಾಗಿ ಘೋಷಿಸಿವೆ. ಎಲ್ಲಾ ಖಾಸಗಿ ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಜೈಕಾರ ಹಾಕಿವೆ. ಎಐಟಿಸಿಯು ಸಂಘಟನೆ ರೈತರ ಬೆನ್ನಿಗೆ ನಿಂತಿದೆ. ರೈತರಿದ್ರೆ ನಾವು, ರೈತರ ಕಷ್ಟ ನಮ್ದು ಅಂತ ಎಲ್ಲ ಎಪಿಎಂಸಿ ವರ್ತಕರ ಸಂಘಟನೆಗಳು ಅನ್ನದಾತರ ಕರೆಗೆ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ರೈತರಿಂದ ನಮ್ಮ ಬದುಕು ಅವರು ಹೇಳಿದ ಮೇಲೆ ಮುಗೀತು ಅಂತ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಗಳು ಭಾರತ್ ಬಂದ್ಗೆ ಓಕೆ ಅಂದಿವೆ. ರೈತರೇ ದೇಶದ ಬೆನ್ನೆಲುಬು, ಅವರಿಗೋಸ್ಕರ ಒಂದು ದಿನ ಗಾಡಿ ನಿಲ್ಲಿಸ್ತೀವಿ ಅಂತ ಓಲಾ, ಊಬರ್, ಟ್ಯಾಕ್ಸಿ ಮಾಲೀಕರ ಸಂಘಟನೆ ಬೆಂಬಲ ಸೂಚಿಸಿವೆ. ರೈತರೇ ದೇಶದ ಆಧಾರ ಸ್ತಂಭ, ಅವರಿಗೋಸ್ಕರ ಒಂದು ದಿನ ಆನ್ಲೈನ್ ಕ್ಲಾಸ್ ನಿಲ್ಲಿಸ್ತೀವಿ ಅಂತ ಎಲ್ಲಾ ಖಾಸಗಿ ಶಾಲೆಗಳ ಒಕ್ಕೂಟ ಜೊತೆಯಾಗಿವೆ. ಕಳಸ ಬಂಡೂರಿ ಹೋರಾಟ ಸಮಿತಿ, ಹಸಿರು ಸೇನೆ, ದಲಿತ ಸಂಘಟನೆಗಳು ಅನ್ನದಾತರಿಗೆ ಜೈಕಾರ ಹಾಕಿವೆ. ಬಿಜೆಪಿ ಸರ್ಕಾರದ ವಿರುದ್ಧ ರೈತರ ಪರ ನಾವಿದ್ದೀವಿ ಅಂತ ಕಾಂಗ್ರೆಸ್, ಜೆಡಿಎಸ್, ಎನ್ಸಿಪಿ, ಶಿವಸೇನೆ, ಟಿಆರ್ಎಸ್, ಡಿಎಂಕೆ, ಎಸ್ಪಿ, ಎಎಪಿ, ಟಿಎಂಸಿ, ಆರ್ಜೆಡಿ ಸೇರಿದಂತೆ ಎಲ್ಲ ಪ್ರತಿಪಕ್ಷಗಳು ಭಾರತ್ ಬಂದ್ ಶತಸಿದ್ಧ ಅಂತ ಘೋಷಣೆ ಮಾಡಿವೆ. ನಾಳೆ ದೇಶಾದ್ಯಂತ ಬಂದ್ ಕರೆ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ನಮ್ಮ ನರಗುಂದ ವೇದಿಕೆ, ರೈತ ಸೇನಾ ಕರ್ನಾಟಕ ಎಲ್ಲೆಲ್ಲಿ ನಮಗೆ ಶಕ್ತಿ ಇದೆ ಅಲ್ಲೆಲ್ಲಾನು ಕೂಡ ನಾವು ಬಂದ್ ಕರೆ ಕೊಡ್ತೀವಿ. ಬಂದ್ನಲ್ಲಿ ಭಾಗಿಯಾಗ್ತೀವಿ. ಯಾವುದೇ ತರದ ಹಿಂಸೆ ಆಗೋದಿಲ್ಲ. ಕರ್ನಾಟಕ ಬಂದ್ ಆಗ ರೈತ ಸಂಘಟನೆಗಳು ಮತ್ತು ಪ್ರಾದೇಶಿಕವಾಗಿ ಆಯಾಯ ಪ್ರದೇಶದಲ್ಲಿ ಇರ್ತಕ್ಕಂಥ ರೈತ ಸಂಘಟನೆಗಳು ಈ ಭಾರತ್ ಬಂದ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ಭಾಗವಹಿಸ್ತಾರೆ. ಹಳ್ಳಿಯ ರೈತರುಗಳು ತಮ್ಮ ತಮ್ಮ ಗ್ರಾಮದ ಮುಂದಕ್ಕೆ ಹಾದು ಹೋಗುವಂಥ ರಸ್ತೆಗಳಲ್ಲಿ ಎತ್ತಿನ ಗಾಡಿ, ಜನ ಜಾನುವಾರುಗಳನ್ನು ನಿಲ್ಲಿಸುವ ಮೂಲಕ ರಸ್ತೆ ತಡೆ ಚಳುವಳಿಗಳನ್ನು ಮಾಡ್ತಾರೆ. ಈ ಮೂಲಕ ಎಲ್ಲ ವಾಹನ ಸೌಲಭ್ಯಗಳು ನಿಲ್ತವೆ. ದೇಶದ ಬಹುತೇಕ ಸಂಘಟನೆಗಳು ಭಾರತ್ ಬಂದ್ಗೆ ಬೆಂಬಲ ನೀಡಿವೆ. ಆದ್ರೆ ಕೊರೋನಾದಿಂದ ಸಂಕಷ್ಟದಲ್ಲಿದ್ದೀವಿ, ನಾವು ಭಾರತ್ ಬಂದ್ ಮಾಡಲ್ಲ, ಆದ್ರೆ ರೈತರಿಗೆ ನೈತಿಕ ಬೆಂಬಲ ಘೋಷಿಸಿವೆ ಹಲವು ಸಂಘಟನೆಗಳು. ಪ್ರಮುಖವಾಗಿ ಹೋಟೆಲ್ ಮಾಲೀಕರ ಸಂಘಟನೆಗಳು ನೈತಿಕ ಬೆಂಬಲ ಘೋಷಿಸಿವೆ. ಕೆಲವು ಆಟೋ ಚಾಲಕರ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟರೆ, ಇನ್ನು ಕೆಲವು ಆಟೋ ಸಂಘಟನೆಗಳು ನೈತಿಕ ಬೆಂಬಲ ಸೂಚಿಸಿವೆ. ಖಾಸಗಿ ಬಸ್, ಲಾರಿ ಮಾಲೀಕರ ಸಂಘ ನೈತಿಕ ಬೆಂಬಲ ಘೋಷಣೆ ಮಾಡಿವೆ. ದೇಶದಲ್ಲಿ ಯಾವುದೇ ಬಂದಾಗಲಿ, ಪ್ರತಿಭಟನೆಗಳಾಗಲಿ ಎಲ್ಲರಿಗೂ ನಾವು ಜೊತೆಯಾಗಿರ್ತೀವಿ. ತುರ್ತು ಅವಶ್ಯಕತೆ ಎಲ್ಲರಿಗೂ ಅನಿವಾರ್ಯ. ಹೀಗಾಗಿ ನಾಳೆ ಅಗತ್ಯ ಸೇವೆಗಳು ಇದ್ದೇ ಇರುತ್ತೆ, ಭಯಬೇಡ. ಆಸ್ಪತ್ರೆ, ಮೆಡಿಕಲ್ ಸ್ಟೋರ್ ಇರುತ್ತೆ. ಆಂಬ್ಯುಲೆನ್ಸ್ಗಳು ಮಾಮೂಲಿಯಾಗಿ ಓಡಾಡುತ್ತೆ. ಪೆಟ್ರೋಲ್ ಬಂಕ್ಗಳು ತೆರೆದಿರುತ್ತೆ, ಚಿಂತೆ ಬೇಡ. ಎಲ್ಲ ರಾಷ್ಟ್ರೀಯ ಮತ್ತು ಖಾಸಗಿ ಬ್ಯಾಂಕ್ಗಳು ಕೆಲಸ ನಿರ್ವಹಿಸುತ್ತೆ. ಸರ್ಕಾರದ ಬಿಎಂಟಿಸಿ ಬಸ್ಗಳು, ಕೆಎಸ್ಆರ್ಟಿಸಿ ಬಸ್ಗಳು ಓಡಾಡುತ್ತವೆ. ಹಾಲು, ಹಣ್ಣು, ತರಕಾರಿ ಸಿಗುತ್ತೆ, ಭಯ ಬೇಡ. ರೈಲು, ವಿಮಾನ ಸಂಚಾರ ಇರುತ್ತೆ, ಯೋಚಿಸಬೇಡಿ.
ಅಗತ್ಯ ಸೇವೆಗಳಲ್ಲಿ ಕೆಲವು ಸೇವೆಗಳನ್ನು ಬಂದ್ ಮಾಡುವುದಕ್ಕೂ ನಾಳೆ ರೈತಪರ ಸಂಘಟನೆಗಳು ಭಾರತ್ ಬಂದ್ಗೆ ಬೆಂಬಲ ನೀಡಿರುವ ಸಂಘಟನೆಗಳು ನಿರ್ಧಾರ ಮಾಡಿವೆ. ಅಷ್ಟೇ ಅಲ್ಲ, ನಾಳೆಯ ಭಾರತ್ ಬಂದ್ ಎಫೆಕ್ಟ್ ಕೇಂದ್ರ ಸರ್ಕಾರವನ್ನೇ ನಡುಗಿಸಬೇಕು ಅನ್ನೋ ನಿಟ್ಟಲ್ಲಿ ಹೋರಾಟಕ್ಕೆ ಉಗ್ರ ಸ್ವರೂಪ ನೀಡೋ ಪ್ಲಾನ್ ಕೂಡ ಸಿದ್ಧವಾಗಿದೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಭಾರತ್ ಬಂದ್ ಮಾಡಲು ಎಲ್ಲಾ ಸಂಘಟನೆಗಳು ಬೀದಿಗಿಳಿಯಲಿವೆ. ರಾಷ್ಟ್ರೀಯ ರಾಜ್ಯ ಹೆದ್ದಾರಿ ತಡೆಯಲು ನಿರ್ಧಾರ ಮಾಡಿದ್ದಾರೆ. ಸರ್ಕಾರಿ ಕಚೇರಿಗಳಿಗೂ ಮುತ್ತಿಗೆ ಹಾಕುವುದು ನಿಶ್ಚಿತ. ಅಂಗಡಿ ಮುಂಗಟ್ಟುಗಳನ್ನು ಮನವಿ ಮಾಡಿ ಮುಚ್ಚಿಸುವುದು, ಆಟೋ ಟ್ಯಾಕ್ಸಿಗಳು ರಸ್ತೆಗಿಳಿಯದಂತೆ ಮನವಿ ಮಾಡಿದ್ದಾರೆ. ಒಂದು ವೇಳೆ ಇಳಿದ್ರೆ ವಾಪಸ್ ಕಳಿಸ್ತಾರೆ. ಸರ್ಕಾರಿ ಬಸ್ಗಳು ರಸ್ತೆಗಿಳಿದ್ರೆ ಸಂಚಾರಕ್ಕೆ ಅಡ್ಡಿಪಡಿಸುವುದಾಗಿಯೂ ಘೋಷಿಸಿದ್ದಾರೆ. ಪೊಲೀಸರು ಅಡ್ಡಿಪಡಿಸಿದ್ರೆ ತೀವ್ರ ಹೋರಾಟವಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ, ಬೈಕ್ ಜಾಥಾಗಳು ಜಿಲ್ಲಾ ಮಟ್ಟದಲ್ಲಿ ನಡೆಯಲಿದೆ. ಹೆದ್ದಾರಿಗಳಲ್ಲಿ ಟೋಲ್ಗಳಿಗೆ ಮುತ್ತಿಗೆ ಹಾಕುವುದಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಎಲ್ಲವನ್ನು ಮೀರಿ ವಾಹನಗಳು ರಸ್ತೆಗಿಳಿದ್ರೆ ಪ್ರತಿ ಜಿಲ್ಲೆಗಳಲ್ಲಿ ರಸ್ತೆ ರೋಕೋ ಚಳವಳಿ ನಡೆಸುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಏರ್ಪೋರ್ಟ್ಗೆ ಮುತ್ತಿಗೆ, ರೈಲುಗಳ ತಡೆಗೂ ಸಿದ್ಧತೆ ಮಾಡಿಕೊಂಡಿದ್ದಾರೆ. 3 ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ತಂದಿದೆ. ಮೂರ್ಖತನದ ಪರಮಾವಧಿ. ಈಗೂ ಕೂಡ ಕಾಲ ಮಿಂಚೋಗಿಲ್ಲ. ಸರ್ಕಾರ ಈಗಾದರೂ 3 ಕಾಯ್ದೆಗಳನ್ನು ಹಿಂಪಡಿಬೇಕು. ಹಿಂಪಡಿಲಿಕ್ಕಂದ್ರೆ ನಾಳೆ ನಾವು ಉಗ್ರದಂಥ ಹೋರಾಟ ಮಾಡ್ತೇವೆ. ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳಾದಂಥ AIUTUC ಮತ್ತು ಇತರ ಕಾರ್ಮಿಕ ಸಂಘಟನೆಗಳೆಲ್ಲರೂ ಕೂಡ ಯಾದಗಿರಿಯಲ್ಲಿ ಈ ಭಾರತ್ ಬಂದನ್ನು ಯಶಸ್ವಿಗೊಳಿಸಬೇಕಂತೇಳಿ ಜಿಲ್ಲೆಯ ಜನರಿಗೆ ನಾವು ಮನವಿ ಮಾಡುತ್ತಾ ಇದ್ದೀವಿ. ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದೀರಾ, ಓಕೆ. ಪ್ರತಿಭಟನೆ ಮಾಡ್ತೀರಾ, ಓಕೆ. ಆದ್ರೆ ಜನರಿಗೆ ತೊಂದರೆ ಕೊಟ್ರೆ ನಾವು ಸುಮ್ಮನಿರಲ್ಲ, ಕಾನೂನು ಕೈಗೆತ್ತಿಕೊಂಡ್ರೆ ಕೈಕಟ್ಟಿ ಕೂರಲ್ಲ ಅಂತ ಗೃಹ ಸಚಿವರು ಹೋರಾಟಗಾರರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಿದ್ದಾರೆ. 5,000 ಹೋಮ್ ಗಾರ್ಡ್ಸನ್ನು ನಾಳೆಯ ಬಂದೋಬಸ್ತಿಗೆ ನಿಯೋಜನೆಯನ್ನು ಮಾಡಿದ್ದೇವೆ. ಅದರ ಜೊತೆಗೆ ರೆಗ್ಯುಲರ್ ಆಗಿ CRDR ಪೆಟ್ಲೂನ್ಸ್ ಕೂಡ ಬಂದೋಬಸ್ತ್ ಇರ್ತವೆ. ಜನಸಾಮಾನ್ಯರಿಗೆ ಪಬ್ಲಿಕ್ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾವು ಕ್ರಮ ತೆಗೆದುಕೊಳ್ತೇವೆ. ಇನ್ನು ನಾಳೆ ಭಾರತ್ ಬಂದ್ ನಡೆಸಿದ್ರೆ ಬುಧವಾರ ವಿಧಾನಸೌಧ ಮುತ್ತಿಗೆ ಹಾಕಲಿದ್ದಾರೆ. ಇಡೀ ದೇಶಕ್ಕೆ ಕೇಳುವಂತೆ, ಇಡೀ ದೇಶವೇ ನೋಡುವಂತೆ ಬಾರ್ಕೋಲು ಚಳವಳಿಯನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ಸದನ ಇರುತ್ತೆ, ಪ್ರತಿಬಂಧಕ ಆಜ್ಞೆ ಜಾರಿಯಲ್ಲಿರುತ್ತೆ, ಅವಕಾಶ ಕೊಡಲ್ಲ ಅನ್ನೋದು ಗೃಹ ಸಚಿವರ ಹೇಳಿಕೆ. ಈಗ ವಿಧಾನಸಭಾ ಪ್ರತಿ ಬಾರಿನೂ ವಿಧಾನಸಭಾ ನಡೆಯುವಾಗ ಸುತ್ತಲೂ ಪ್ರತಿಬಂಧನೆ ಆಜ್ಞೆ ಇರ್ತದೆ. ಅದು ಉಲ್ಲಂಘನೆ ಮಾಡೋದಕ್ಕೆ ಅವಕಾಶ ಕೊಡೋದು. 2014ರಿಂದ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ರೈತರು ಇಷ್ಟು ಆಕ್ರೋಶ ವ್ಯಕ್ತಪಡಿಸಿರಲಿಲ್ಲ. ರಾಜಕೀಯ ಪಕ್ಷಗಳು ಆ ಬಂದು ಈ ಬಂದು ಅಂತ ಬಂದ್ ಮಾಡಿ ಜನರಿಗೆ ಹಿಂಸೆ ಕೊಟ್ಟಿದ್ದು ನಿಜ. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮೋದಿ ಸರ್ಕಾರದ ವಿರುದ್ಧ ರೈತರು ಬೀದಿಗಿಳಿದಿರಲಿಲ್ಲ. ಒಟ್ನಲ್ಲಿ ನಾಳೆಯ ಭಾರತ್ ಬಂದ್ ದೇಶವ್ಯಾಪಿ ಹೋರಾಟಕ್ಕೆ ನಾಂದಿ ಹಾಡ್ತಿದೆ. ಸೊ ಜನ ಹುಷಾರಾಗಿರಿ, ಭಾರತ್ ಬಂದ್ ಇರುತ್ತೆ, ಹಾಗಾಗಿ ಮನೆಯಲ್ಲೇ ಇದ್ರೆ ಉತ್ತಮ ಅನ್ಸುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನಾಳೆಯ ಭಾರತ್ ಬಂದ್ ಕೇಂದ್ರ ಸರ್ಕಾರದ ನಿದ್ದೆಗೆಡಿಸಿದೆ. NDA ಮೈತ್ರಿಕೂಟವನ್ನೇ ಅಲುಗಾಡಿಸ್ತಾ ಇದೆ. ನಾಳೆಯ ಬಂದ್ ವೇಳೆ ಅಶಾಂತಿ ಸೃಷ್ಟಿಸುವ ಸಾಧ್ಯತೆಯೂ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಕಟ್ಟೆಚ್ಚರವನ್ನ ಘೋಷಿಸಿದೆ. ಭಾರತ್ ಬಂದ್ಗೆ ಕರೆ ಕೊಟ್ಟಿರುವ ರೈತರ ಹೋರಾಟ ಯಾವ ಸ್ವರೂಪ ಪಡೆಯುತ್ತೋ ಗೊತ್ತಿಲ್ಲ. ಶಾಂತವಾಗಿದ್ರೆ ಓಕೆ, ಯಾರಾದರೂ ಅಶಾಂತಿ ಸೃಷ್ಟಿಸಿದ್ರೆ ಏನಪ್ಪಾ ಅನ್ನುವ ಆತಂಕ ಸರ್ಕಾರಗಳಿಗೆ ಇದೆ. ಅದೇ ಆತಂಕ ಕೇಂದ್ರ ಸರ್ಕಾರಕ್ಕೂ ಇದೆ. ಅದಕ್ಕೆ ಎಲ್ಲಾ ಕಡೆ ಬಿಗಿ ಭದ್ರತೆ ಹಾಕಿ ಅಂತ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ. ಭಾರತ್ ಬಂದ್ ಹೆಸರಲ್ಲಿ ಶಾಂತಿ ಕದಡುವ ಯತ್ನ ಆಗಬಹುದು. ಕೆಲವು ಕಿಡಿಗೇಡಿಗಳಿಂದ ಅಶಾಂತಿ ಸೃಷ್ಟಿಸುವ ಆತಂಕವಿದೆ. ಎಲ್ಲ ರಾಜ್ಯಗಳಲ್ಲೂ ಕಾನೂನು ಸುವ್ಯವಸ್ಥೆ ಪರಿಶೀಲಿಸಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಎಚ್ಚರ ವಹಿಸಿ. ರೈತರ ಹೋರಾಟಕ್ಕೆ ಯಾವುದೇ ಅಡ್ಡಿಯಾಗಬಾರದು, ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಕೇಂದ್ರದಿಂದ ರಾಜ್ಯಗಳಿಗೆ ಸೂಚನೆ ಬಂದಿದೆ. ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೂ ಭದ್ರತೆ ಬಗ್ಗೆ ಎಚ್ಚರ ವಹಿಸಲು ಸೂಚಿಸಿದ್ರೆ, ಇತ್ತ ದೆಹಲಿಯಲ್ಲಿ ಮಾತ್ರ ರೈತರ ಅಹೋರಾತ್ರಿ ಹೋರಾಟದ ಕಾವು ಜೋರಾಗ್ತಾನೆ ಇದೆ. ದೆಹಲಿಯ ಪ್ರಮುಖ ರಸ್ತೆಗಳನ್ನೆಲ್ಲ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಿದ್ದಾರೆ. ಪ್ರತಿಭಟನಾ ನಿರತ ರೈತರಿಗೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸಾಥ್ ಕೊಟ್ಟರು. ರೈತರ ಭಾರತ್ ಬಂದ್ಗೆ ಕರೆಗೆ ಬೆಂಬಲ ಘೋಷಿಸಿದ್ರು. किसानों का मुद्दा और किसानों का जो संघर्ष है वो बिल्कुल जायज है. शुरू से हम पूरी तरह से, मेरी सरकार और हमारी पार्टी किसानों के इस संघर्ष में साथ रहे हैं. ದೆಹಲಿಯಲ್ಲಿ ನಾಳೆ ಚಕ್ಕಾ ಜಾಮ್. ದೆಹಲಿಯಲ್ಲಿ ನಾಳೆ ಭಾರತ್ ಬಂದ್ ಪ್ರಯುಕ್ತ ರಸ್ತೆ ತಡೆ ನಡೆಸಲು ಚಕ್ಕಾ ಜಾಮ್ ಹೆಸರಿನಲ್ಲಿ ಬೆಳಗ್ಗೆ 11ರಿಂದ ಮಧ್ಯಾಹ್ನ 3ರವರೆಗೆ ರೈತ ಹೋರಾಟಗಾರರು ರಸ್ತೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಮಾಡಲ್ಲ, ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಲ್ಲ, ತುರ್ತು ಸೇವೆಗಳಿಗೆ ನಾವು ಬೆಂಬಲವಾಗಿರ್ತೀವಿ ಅಂತ ಕರೆ ಕೊಟ್ಟಿದ್ದಾರೆ.
ಅಷ್ಟೇ ಅಲ್ಲ, ನಾಳೆಯ ಭಾರತ್ ಬಂದ್ ಪ್ರತಿಭಟನೆಯಲ್ಲಿ ಯಾವ ರಾಜಕೀಯ ನಾಯಕರಿಗೂ ವೇದಿಕೆಯಲ್ಲಿ ಸ್ಥಳವಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ರೈತರ ಬೆನ್ನಿಗೆ ನಿಂತ ಅಖಿಲೇಶ್ ಅರೆಸ್ಟ್. ಉತ್ತರ ಪ್ರದೇಶದಲ್ಲಿ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. 144 ಸೆಕ್ಷನ್ ಇದ್ರೂ ಪ್ರತಿಭಟನೆ ಮಾಡಿ ರೈತರ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಸಜ್ಜಾಗಿದ್ದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರನ್ನ ಬಂಧಿಸಲಾಗಿದೆ. ಬುಧವಾರ 6ನೇ ಸುತ್ತಿನ ಸಂಧಾನ ಸಭೆ. ದೆಹಲಿಯಲ್ಲಿ ರೈತರ ಪ್ರತಿಭಟನೆ 12ನೇ ದಿನಕ್ಕೆ ಕಾಲಿಟ್ಟಿದೆ. ದೆಹಲಿ ಚಲೋ ಹೆಸರಿನಲ್ಲಿ ಪ್ರತಿಭಟನೆ ಮಾಡಲು ಪ್ರತಿದಿನ ಸಾವಿರ ಸಂಖ್ಯೆಯಲ್ಲಿ ರೈತರು ದೆಹಲಿ ಪ್ರವೇಶ ಮಾಡುತ್ತಿದ್ದಾರೆ. ಪೊಲೀಸರು ರೈತರನ್ನ ಎಲ್ಲೆಂದರಲ್ಲಿ ತಡೆದು ನಿಲ್ಲಿಸುತ್ತಿದ್ದಾರೆ. ದೆಹಲಿಯಲ್ಲಿ ಸರಿಸುಮಾರು 2 ರಿಂದ 3 ಲಕ್ಷ ರೈತರು ಜಮೆ ಆಗಿದ್ದಾರೆ. ಪರಿಸ್ಥಿತಿ ಕೈ ಮೀರ್ತಾನೇ ಇದೆ. ಹಾಗಾಗಿ 5 ಸಲ ಕೇಂದ್ರ ಸಚಿವರು ಸಂಧಾನ ಸಭೆ ಮಾಡಿದ್ರೂ ರೈತರು ಬಗ್ಗುತ್ತಿಲ್ಲ. ಮಸೂದೆಯಲ್ಲಿ ತಿದ್ದುಪಡಿ ಮಾಡ್ತೀವಿ ಅಂದ್ರೂ ಒಪ್ತಿಲ್ಲ. ಮಸೂದೆಯನ್ನೇ ಕೈಬಿಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈಗ ಡಿಸೆಂಬರ್ 9ರಂದು ಮತ್ತೊಂದು ಸುತ್ತಿನ ಮಾತುಕತೆಗೆ ಆಹ್ವಾನ ಸಿಕ್ಕಿದೆ. ಬುಧವಾರ ಮತ್ತೆ 6ನೇ ಸಭೆಯು ವಿಫಲವಾದರೆ ಪ್ರತಿಭಟನೆ ತೀವ್ರವಾಗೋದು ಪಕ್ಕ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವಿಧಾನಮಂಡಲ ಅಧಿವೇಶನವೇನೋ ಶುರುವಾಯಿತು. ಆದ್ರೆ ಮೊದಲ ದಿನವೇ ಠುಸ್ ಪಟಾಕಿ. ಶಾಸಕರು ಸಚಿವರು ಬರಲೇ ಇಲ್ಲ. ಸಿಎಂ ಬಿಎಸ್ವೈ ಹಿಂಗ್ ಬಂದ್ ಹಂಗ್ ಹೋದ್ರು. ಸಿದ್ದರಾಮಯ್ಯ ಒಂದಿಷ್ಟು ಮಾತಾಡಿ ಬಿಜೆಪಿಗೆ ಬೈದಿದ್ ಬಿಟ್ರೆ ಇನ್ಯಾವುದೇ ಹೇಳ್ಕೊಳ್ಳೋ ಹಾಗಿಲ್ಲ. ಮೊದಲ ದಿನವೇ ಆಬ್ಸೆಂಟ್, ನಿರಾಸೆ. ಅಧಿವೇಶನ ಇದ್ರೂ ಮಿನಿಸ್ಟರ್ಗಳೇ ಇರಲಿಲ್ಲ. ರಾಜ್ಯ ವಿಧಾನಮಂಡಲ ಅಧಿವೇಶನ ಶುರುವಾಗಿದೆ. ನಿಧನರಾದ ಗಣ್ಯರ ಸಂತಾಪದಲ್ಲೇ ಅರ್ಧ ದಿನ ಕಳೆದು ಹೋಯಿತು. ಅಧಿವೇಶನಕ್ಕೆ ಯಡಿಯೂರಪ್ಪ ಬರುವಾಗ್ಲೂ ಒಬ್ಬರೇ ಬಂದ್ರು. ಅಕ್ಕಪಕ್ಕ ಯಾವ ಸಚಿವರು ಶಾಸಕರೂ ಇರಲಿಲ್ಲ. ಅಧಿವೇಶನದಲ್ಲಿ 10 ನಿಮಿಷ ಕೂತಿದ್ದು ಶಿವಮೊಗ್ಗಕ್ಕೆ ಹೋದ್ರು. ಕಿತ್ತಾಡ್ಕೊಂಡು ಸಚಿವರಾದವರು ಒಬ್ರು ಕಾಣಲಿಲ್ಲ. ಕೆಲ ಸಚಿವರು ಮಾತ್ರ ಬಂದ್ ಕೂತಿದ್ರು. ಆಗ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ತಮ್ಮದೇ ಸ್ಟೈಲ್ ನಲ್ಲಿ ಟಾಂಗ್ ಕೊಟ್ರು. ಕಾರಜೋಳ ಅವರೇ, ನಿದ್ದೆ ಮಾಡ್ತಾ ಇದ್ದೀರಾ? ಕೇಳ್ತಾ ಇದ್ದೀರಾ? ಯಾಕಂದ್ರೆ ನೀವು ಒಬ್ಬರೇ ಕೂತಿರೋರು ಮುಂದ್ಗಡೆ. ನೀವು ಮಲಗ್ಬಿಟ್ರೆ ಸರ್ಕಾರ ಮೊದಲೇ ಮಲಗ್ಬಿಟ್ಟದೆ, ನೀವು ಬೇರೆ ಮಲಗ್ಬಿಟ್ರೆ ಹೆಂಗೆ? ಡೆಪ್ಟಿ ಚೀಫ್ ಮಿನಿಸ್ಟರ್ ಮಿಸ್ಟರ್ ಕಾರಜೋಳ ಈ ಸಿಟಿಂಗ್, ನೀವು ಮಲಗ್ಬಿಟ್ರೆ ಹೆಂಗೆ ಅಂತ ಅಷ್ಟೇ ಹೇಳಿದ್ದು ನಾನು. ಆರ್ಥಿಕ ಸ್ಥಿತಿ ಹದಗೆಟ್ಟು ಹೋಗಿದೆ. ಶ್ವೇತಪತ್ರ ಹೊರಡಿಸಿ ಎಂದ ಸಿದ್ದರಾಮಯ್ಯ. ಇರೋ ಸದಸ್ಯರ ನಡುವೆಯೇ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸರ್ಕಾರವನ್ನ ತರಾಟೆ ತಗೊಂಡ್ರು. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಿಲುವಳಿ ಸೂಚನೆ ಮಂಡಿಸಿದ್ರು. ಆರ್ಥಿಕ ಪರಿಸ್ಥಿತಿ ಬಗ್ಗೆ ಶ್ವೇತಪತ್ರ ಹೊರಡಿಸಿ ಎಂದ್ರು. ₹1 ಇವತ್ತಿನವರೆಗೆ ಬಿಡುಗಡೆ ಮಾಡಿಲ್ಲ. ನೀವು ರೈತರ ಸಮಸ್ಯೆಯನ್ನು ಹೆಂಗೆ ಯಾರು ಬಗೆಹರಿಸೋರು? ಹಾಗಾದ್ರೆ ರಾಜ್ಯ ಸರ್ಕಾರದ ಬೊಕ್ಕಸ ಖಜಾನೆ ಖಾಲಿ ಆಗ್ಬಿಟ್ಟದೆ. ಆ ಜನರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಕರ್ನಾಟಕ ಜನ ನಿಮ್ಗೆ 25 ಜನ ಗೆಲ್ಸ್ಕೊಡೋದು ಇದಕ್ಕ? ಸಿದ್ದರಾಮಯ್ಯ ಹೀಗೆ ಹೇಳುತ್ತಲೇ ಆರ್ ಅಶೋಕ್ ಮಧ್ಯ ಬಾಯಿ ಹಾಕಿದ್ರು. ಆಗ ಸಿದ್ದರಾಮಯ್ಯ ಬಿಡ್ತಾರ? ಅಶೋಕ್ಗೆ ಟಾಂಗ್ ಕೊಟ್ಟಿದ್ದು ಹೀಗೆ. ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂದ್ರೂ ಬರಲ್ಲ ಅವರು. ಇಂಟ್ ಕೊಟ್ಟಿದಿರಲ್ಲ, ನೋಡ್ತೀನಿ ನಾಳೆಯಿಂದ ಮಾತಾಡ್ಸಿ. ಬಹಳ ನಿಶ್ಚಿಮರು ಅದ್ರಲ್ಲಿ. ಗೊತ್ತಿದೆ ನನಗೆ ಅಶೋಕ್ ನೀ ಏನೇನು ಮಾಡಿದೆ ಅಂತ ಗೊತ್ತಿದೆಯಪ್ಪ. ನಾನೇನು ಮಾಡಿಲ್ಲ ಸರ್. ಆಪರೇಷನ್ ಕಮಲದಲ್ಲಿ ಏನೇನು ಮಾಡಿದ್ಯಾ ಅಂತ ನಾನೇನು ಮಾಡಿಲ್ಲ. ಅಶೋಕ್ಗಿಂತ ನಿಮ್ ಸಹಾಯ ನಾವು ಮರೆಯಂಗಿಲ್ಲ. ಇದಾದ್ಮೇಲೆ ಒಂದಷ್ಟು ಚರ್ಚೆ ನಡೆಯಿತು. ಪಹಣಿ ಎಂಟ್ರಿ ಸಾಫ್ಟ್ವೇರ್ ಹಾಳಾಗಿರೋ ಬಗ್ಗೆ ಶೃಂಗೇರಿ ಶಾಸಕ ರಾಜೇಗೌಡ ಪ್ರಶ್ನೆ ಮಾಡಿದ್ರು. ಸರಿಪಡಿಸ್ತೀವಿ ಎಂದ ಸಚಿವ ಅಶೋಕ್ಗೆ ಸ್ಪೀಕರ್ ಕೂಡ ಬೈದ್ ಕೂರಿಸಿದ್ರು. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ಬುದ್ಧಿವಾದ ಹೇಳಿದ್ರು. ಆಗ ರೈತರ ಸಮಸ್ಯೆ ಕೇಳೋರ್ ಯಾರ್ ಸ್ವಾಮಿ ಅಂತ ಜೆಡಿಎಸ್ ಶಾಸಕ ಶಿವಲಿಂಗೇಗೌಡ ಕೂಡ ಅಸಮಾಧಾನ ಹೊರಹಾಕಿದ್ರು. ಎಲೆಕ್ಷನ್ ಮಾಡಬೇಕು, ಅಧಿವೇಶನಕ್ಕೆ ಬ್ರೇಕ್ ಹಾಕಿ. ಪರಿಸ್ಥಿತಿ ಹೀಗಿರೋವಾಗ್ಲೇ ಇರೋ 8 ದಿನದ ಕಲಾಪವು ನಮ್ಮ ಶಾಸಕರಿಗೆ ಬೇಡವಂತೆ. ಪಂಚಾಯಿತಿ ಎಲೆಕ್ಷನ್ ಇದೆ, 5 ದಿನಕ್ಕೆ ಮುಗಿಸಿ ಅಂತ ಸ್ಪೀಕರ್ಗೆ ಮನವಿ ಮಾಡಿಕೊಂಡವ್ರೆ. ರಾಜ್ಯದ ಅಭಿವೃದ್ಧಿ, ಜನಕಲ್ಯಾಣಕ್ಕಿಂತಲೂ ಇವರಿಗೆಲ್ಲ ಎಲೆಕ್ಷನ್ ಮುಖ್ಯವಂತೆ. ಅಧಿವೇಶನದಲ್ಲಿ ನಾವು ಏನೂ ಚರ್ಚೆ ಮಾಡ್ಲಿಕ್ಕೆ ಅವಕಾಶ, ಒಂದು ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಕೊಡಲಿಲ್ಲ. ಕೋವಿಡ್ ಇದೆ, ನೀವು ಯಾವ್ದನ್ನು ಕೇಳ್ಕೊಡ್ದು, ಓನ್ಲಿ ಬಿಲ್ಗಳ ಮೇಲೆ ಚರ್ಚೆ ಮಾಡಿ ನೀವು ಸೈನ್ ಹಾಕ್ಬಿಟ್ಟು ಎದ್ದೊಯ್ತಾ ಇರಿ ಅಂತಕ್ಕಂಥದ್ದು ಕಾಟಾಚಾರದ ಅಧಿವೇಶನಗಳು. ನಾವೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಕಾಟಾಚಾರದ ಅಧಿವೇಶನ. ಬಿಜೆಪಿ ಶಾಸಕ, ಬಿಜೆಪಿ ಸಚಿವರೇ ಡೆಶಮ್. ಡಿಸಿಎಂ ಕುಟುಕಿ ಚಳಿ ಬಿಡಿಸಿದ ಹಳ್ಳಿ ಹಕ್ಕಿ. ಪರಿಷತ್ನಲ್ಲಿ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಹಾಗೂ ಡಿಸಿಎಂ ಅಶ್ವಥ್ ನಾರಾಯಣ್ ನಡುವೆ ಟಾಕ್ ಫೈಟ್ ನಡೆಯಿತು.
ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಎಸ್ಪಿ ರಂಗನಾಥ್ ನೇಮಕ ಮಾಡಿದ್ದೇ ಅಪರಾಧ ಎಂದು ಟಾಂಗ್ ಕೊಟ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕಾಂಗ್ರೆಸ್ ಎಂಎಲ್ಸಿ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗ್ತಾರಾ? ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯ ಆಪ್ತ ಸಿಎಂ ಇಬ್ರಾಹಿಂ ಮತ್ತೆ ಜೆಡಿಎಸ್ ಕಡೆ ವಾಲಿದ್ದಾರೆ. ಇವತ್ತು ಇಬ್ರಾಹಿಂ ಅವರನ್ನ ಎಚ್ಡಿ ಕುಮಾರಸ್ವಾಮಿ ಭೇಟಿಯಾಗಿ ಜೆಡಿಎಸ್ ಪಕ್ಷಕ್ಕೆ ಆಹ್ವಾನಿಸಿದ್ದಾರೆ. ಸೂಕ್ತ ಸಂದರ್ಭದಲ್ಲಿ ಅವರು ಮನೆಗೆ ವಾಪಸ್ ಬರ್ತಾರೆ ಅಂತ ಎಚ್ಚರಿಕೆ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಟೇಸ್ಟ್ ಬದಲಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ ಇಬ್ರಾಹಿಂ ಶೀಘ್ರ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಮೂಲಗಳ ಪ್ರಕಾರ ಸಿಎಂ ಇಬ್ರಾಹಿಂಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನದ ಆಫರ್ ಅನ್ನ ನೀಡಲಾಗಿದೆ. ದೇವೇಗೌಡರ ಜೊತೆಯಲ್ಲಿ ಅವರ ಸುದೀರ್ಘವಾದಂಥ ರಾಜಕೀಯದ ಸಂಬಂಧ ಏನಿದೆ, ಅವರು ಯಾವುದೇ ಪಕ್ಷದಲ್ಲಿದ್ದರೂ ಸಹ ನಮ್ಮ ಕುಟುಂಬದ ಒಬ್ಬ ಹಿರಿಯ ಸದಸ್ಯರಾಗಿ ಇರ್ತಕ್ಕಂಥವ್ರು. ಅವ್ರನ್ನ ಯಾವ ರೀತಿ ಇವತ್ತು ಗೌರವಿಸಿದ್ದಾರೆ ಅಂತಕ್ಕಂಥದ್ದನ್ನು ಗಮನಿಸಿದ್ದೇನೆ. ನಾನು ಅವರಿಗೆ ಚರ್ಚೆ ಮಾಡಿದ್ದೆ, ರಾಜಕೀಯವಾಗಿ ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ಕದ್ದು ಮುಚ್ಚಿ ಏನು ಮಾತನಾಡೋದಂತಕ್ಕಂಥದ್ದೇನಿಲ್ಲ. ರಾಜಕೀಯವಾಗಿ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ತಾವು ಪುನಃ ನಿಮ್ಮ ಮನೆಗೆ ವಾಪಸ್ ಬನ್ನಿ, ನಿಮ್ಮ ಹಳೆ ಮನೆಗೆ ಅಂತಕ್ಕಂಥದ್ದನ್ನು ಅವ್ರಿಗೆ ಮನವಿ ಮಾಡಿದ್ದೇನೆ. ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ದೇವೇಗೌಡರು ಅವ್ರ ಸಂಬಂಧ ಏನು ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. 15ನೇ ತಾರೀಕು ಆದಮೇಲೆ ರಾಜ್ಯಾದ್ಯಂತ ಪ್ರವಾಸವನ್ನು ನಾನು ಕೈಗೊಳ್ತಾ ಇದ್ದೀನಿ. ಯಾಕಂದರೆ ಜನರ ಅಭಿಪ್ರಾಯನ ಕೇಳಬೇಕಲ್ಲ. ಈಗ ನಾನು ಕಾಂಗ್ರೆಸ್ ಪಾರ್ಟಿ MLC ಇದ್ದೀನಿ. ಮುಂದೆ ಏನು ಮಾಡಬೇಕು, ಜನರ ಅಭಿಪ್ರಾಯವನ್ನು ತಗೊಂಡು ಒಂದು ಒಳ್ಳೆ ತೀರ್ಮಾನಕ್ಕೆ ಬರಬೇಕು ಅನ್ನೋಕ್ಕಂಥದ್ದು ನನ್ನ. ಪಶ್ಚಿಮ ಬಂಗಾಳ ಸರ್ಕಾರದ ವಿರುದ್ಧ ಬಿಜೆಪಿ ನಡೆಸ್ತಾ ಇದ್ದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ನಡೆಸಿದ ಲಾಠಿ ಚಾರ್ಜ್ ಅಲ್ಲಿ ಬಿಜೆಪಿಯ ಓರ್ವ ಕಾರ್ಯಕರ್ತ ಮೃತಪಟ್ಟಿದ್ದಾರೆ. ಮಮತಾ ಸರ್ಕಾರದ ವಿರುದ್ಧ ಬಿಜೆಪಿ ಯುವ ಮೋರ್ಚಾ ಕಳೆದ 1 ವಾರದಿಂದ ಪ್ರತಿಭಟನೆ ನಡೆಸುತ್ತಿದೆ. ಇವತ್ತು ಸಿಲಿಗುರಿಯ ಮಿನಿ ಸಚಿವಾಲಯ ಕಟ್ಟಡಕ್ಕೆ ಮುತ್ತಿಗೆ ಹಾಕಲು ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದು ಪುಲಿನ್ ರಾಯ್ ಎಂಬ ಕಾರ್ಯಕರ್ತ ಮೃತಪಟ್ಟಿದ್ದಾರೆ. ಇದು ಟಿಎಂಸಿ ಸರ್ಕಾರ ನಡೆಸಿದ ಕೊಲೆ ಅಂತ ಬಿಜೆಪಿ ಆರೋಪಿಸಿದೆ. ಅಗ್ರ ರಾಷ್ಟ್ರೀಯ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ರಾಜ್ಯ ಪ್ರತ್ಯೇಕವಾಗಲಿ. ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಉಪಾಧ್ಯಕ್ಷ ಎ ದಾಂಡಿಯಾ ಆಗ್ರಹ. ಸೋಮೇಶ್ವರ ಸ್ವಾಮೀಜಿ ಜಾತಿ ಆಧಾರದ ಮೇಲೆ ಪ್ರತ್ಯೇಕ ರಾಜ್ಯ ಕೇಳಿದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಿವಾರ್ ಬಂದು ಹೋಯಿತು, ಬುರೇವಿ ಸೈಕ್ಲೋನ್ ಆರ್ಭಟ ಇನ್ನೂ ನಿಂತಿಲ್ಲ. ದಕ್ಷಿಣ ಭಾರತಕ್ಕೆ ಅರ್ನಬ್ ಹೆಸರಿನ ಚಂಡಮಾರುತ ಅಪ್ಪಳಿಸುವ ಎಚ್ಚರಿಕೆ. 2 ರಿಂದ 3 ದಿನದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಹುಟ್ಟಿರೋ ಅರ್ನಬ್ ಸೈಕ್ಲೋನ್ ಅಪ್ಪಳಿಸುವ ಭೀತಿ. ನಟಿ ಸಂಜನಾಗೆ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿ, ಹೈಕೋರ್ಟ್ ಆದೇಶಕ್ಕೆ ಗಲ್ರಾನಿ ಗಲಿಬಿಲಿ. ಅತ್ತ ಯೋಗೇಶ್ ಗೌಡ ಹತ್ಯೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಮತ್ತೆ 14 ದಿನ ಸಿಬಿಐನಿಂದ ನ್ಯಾಯಾಂಗ ಬಂಧನ. ಬೆಂಗಳೂರಲ್ಲಿ ಹಲಸೂರು ಠಾಣೆ ಪೊಲೀಸರಿಂದ ಡ್ರಗ್ ಪೆಡ್ಲರ್ ಶಕೀರ್ ಬಂಧನ. ನಶೆಯಲ್ಲಿ ಖಾಕಿ ಮೇಲೆ ಕೈಯಿಟ್ಟ MLC ಪುತ್ರ ನಸೀರ್ ಅಹಮದ್ ಮಗ ಫಯಾಜ್ ಅಹಮದ್ ಅರೆಸ್ಟ್. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬಿಗ್ ಸ್ಟೋರಿ.